ಬಂಗಾರದ ಮನುಷ್ಯ ಕನ್ನಡ ಚಿತ್ರರಂಗದ ಅಜರಾಮರ ಕಥೆ. ಬಂಗಾರದ ಮನುಷ್ಯ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಅತ್ಯಂತ ಜನಪ್ರಿಯ ಮತ್ತು ಮೈಲಿಗಲ್ಲಾದ ಚಿತ್ರಗಳಲ್ಲಿ ಒಂದು. 1972ರಲ್ಲಿ ತೆರೆಕಂಡ ಈ ಚಿತ್ರವು ಡಾ. ರಾಜ್ಕುಮಾರ್ ಅವರ ವೃತ್ತಿಜೀವನದಲ್ಲಿ ಒಂದು ಮರೆಯಲಾಗದ ಸಿನಿಮಾವಾಗಿದೆ. ಈ ಚಿತ್ರದ ಕುರಿತಾದ ಕೆಲವು ವಿಶೇಷ ಮಾಹಿತಿ ಇಲ್ಲಿದೆ. ಕಥಾವಸ್ತು: ಈ ಚಿತ್ರವು ಟಿ. ಕೆ. ರಾಮರಾವ್ ಅವರ ಕಾದಂಬರಿಯನ್ನು ಆಧರಿಸಿದೆ. ಸಮಾಜದಲ್ಲಿ ಕೃಷಿಯ ಮಹತ್ವ, ರೈತನ ಬದುಕು ಮತ್ತು ಮೌಲ್ಯಗಳ ಕುರಿತಾದ ಸಂದೇಶವನ್ನು ಈ ಚಿತ್ರವು ಅತ್ಯಂತ ಪರಿಣಾಮಕಾರಿಯಾಗಿ ತಿಳಿಸಿದೆ. ಡಾ. ರಾಜ್ಕುಮಾರ್ ಪಾತ್ರ: ಇದರಲ್ಲಿ ಡಾ. ರಾಜ್ಕುಮಾರ್ ಅವರು ನಿರ್ವಹಿಸಿದ ರಾಜೀವ ಎಂಬ ಪಾತ್ರವು ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿದೆ. ಒಬ್ಬ ಯುವಕನಾಗಿ ಹಳ್ಳಿಯ ಅಭಿವೃದ್ಧಿಗೆ ಶ್ರಮಿಸುವ ಆ ಪಾತ್ರದ ಆದರ್ಶಗಳು ಇಂದಿಗೂ ಪ್ರಸ್ತುತ. ನಿರ್ದೇಶನ ಮತ್ತು ಸಂಗೀತ: ಚಿತ್ರವನ್ನು ಸಿದ್ಧಲಿಂಗಯ್ಯ ಅವರು ನಿರ್ದೇಶಿಸಿದ್ದರು. ಜಿ. ಕೆ. ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಬಂದಿರುವ ಹಾಡುಗಳು, ಉದಾಹರಣೆಗೆ ಆಡಿಸಿ ನೋಡು ಬೀಳಿಸಿ ನೋಡು, ಬೆಳ್ಳಿ ಮೋಡವೇ ಮುಂತಾದವುಗಳು ಇಂದಿಗೂ ಜನಪ್ರಿಯವಾಗಿವೆ. ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಬಾಕ್ಸ್ ಆಫೀಸ್ ದಾಖಲೆ: ಈ ಚಿತ್ರವು ಬೆಂಗಳೂರಿನ ಒಂದೇ ಚಿತ್ರಮಂದಿರದಲ್ಲಿ ಸತತವಾಗಿ 2 ವರ್ಷಗಳಿಗೂ ಹೆಚ್ಚು ಕಾಲ ಪ್ರದರ್ಶನ ಕಾಣುವ ಮೂಲಕ ಆ ಕಾಲದಲ್ಲಿ ಅಭೂತಪೂರ್ವ ದಾಖಲೆಯನ್ನು ಸೃಷ್ಟಿಸಿತ್ತು. ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಸಮಾಜದ ಮೇಲೆ ಪ್ರಭಾವ: ಈ ಚಿತ್ರದ ನಂತರ ಬಹಳಷ್ಟು ಯುವಕರು ನಗರದ ಕೆಲಸ ಬಿಟ್ಟು ಹಳ್ಳಿಗೆ ಮರಳಿ ಕೃಷಿಯಲ್ಲಿ ತೊಡಗಿಕೊಂಡರು ಎಂಬ ಮಾತುಗಳು ಇಂದಿಗೂ ಚಾಲ್ತಿಯಲ್ಲಿವೆ. ಅಷ್ಟರ ಮಟ್ಟಿಗೆ ಈ ಚಿತ್ರವು ಸಮಾಜದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರಿತ್ತು. ಬಂಗಾರದ ಮನುಷ್ಯ ಕೇವಲ ಒಂದು ಸಿನಿಮಾ ಅಲ್ಲ, ಅದು ಕನ್ನಡ ನಾಡು ನುಡಿ ಮತ್ತು ರೈತರ ಬದುಕಿನ ಬಗ್ಗೆ ಹೆಮ್ಮೆ ಪಡುವಂತಹ ಒಂದು ಕಲಾಕೃತಿ.